ಹಾಯ್, ಎಲ್ರಿಗೂ ನಮಸ್ಕಾರ. ಆಗಸ್ಟ್ 12ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತು ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 0.15% ಡೌನ್ ಆಗಿದೆ, 35 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ಬೆಳಗಿನ ಸೆಷನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ 24,300 ಕೆಳಗಡೆ ನಿಫ್ಟಿ ಹೋಗಿತ್ತು. ಆ ಒಂದು ಲೆವೆಲ್ನಿಂದ ಒಳ್ಳೆ ರಿಕವರಿ ಬಂದಿದೆ. ಹಾಗೆ CIS ಕ್ಲೋಸಿಂಗ್ನ ಬೇಸಿಸ್ ಮೇಲೆ 3.15ರಿಂದ 3.30 ನಡುವೆ ಆಲ್ಮೋಸ್ಟ್ 75 ಪಾಯಿಂಟ್ಗಳ ರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟೆಡ್ ಕ್ಲೋಸಿಂಗ್ ಕಾಣಿಸಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. 0.8% ಬ್ಯಾಂಕ್ ನಿಫ್ಟಿ ಗೇನ್ ಆಗಿದೆ. ಸೆನ್ಸೆಕ್ಸ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಯಿತು. 0.25% ಡೌನ್ ಸೈಡ್ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಇತ್ತು. TCS ನಲ್ಲಿ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಬಂತು. ಆ ರೀಸನ್ನಿಂದ ನಿಫ್ಟಿ IT ಇಂಡೆಕ್ಸ್ ಕೂಡ 1.5% ಡೌನ್ ಆಗಿದೆ. ಹಾಗೆ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಸೊ ಸೆಬಿ ಏನು ಆಗಸ್ಟ್ 3ರಿಂದ ಕ್ಲೋಸಿಂಗ್ ಆಕ್ಷನ್ ಸಿಸ್ಟಮ್ ಅನ್ನು ಅನೌನ್ಸ್ ಮಾಡಿದ್ರು. ಅದರ ಅಗೇನ್ಸ್ಟ್ ಆಗಿ ಇವತ್ತು ರಿಟೇಲ್ ಟ್ರೇಡರ್ಸ್ಗಳು ನೋ ಟ್ರೇಡ್ ಡೇ ಅನ್ನು ಕಾಲ್ ಮಾಡಿದ್ರು. ಸೊ ರಿಟೇಲ್ ಟ್ರೇಡರ್ಸ್ಗಳು ಯಾವುದೇ ರೀತಿಯ ಟ್ರೇಡಿಂಗ್ ತಗೊಂಡಿಲ್ಲ ಅಂದರೆ ಮಾರ್ಕೆಟ್ನ ಮೇಲೆ ಅಷ್ಟಾಗಿ ಇಂಪ್ಯಾಕ್ಟ್ ಬರೋದಿಲ್ಲ. ಸ್ವಲ್ಪ ಮಟ್ಟಿಗೆ ವಾಲ್ಯೂಮ್ನ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಬಟ್ HNIs ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಳು FNOನಲ್ಲಿ ಟ್ರೇಡ್ ಮಾಡ್ತಿರ್ತಾರೆ. ಆ ಒಂದು ರೀಸನ್ನಿಂದ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಸೆಬಿಯ ಅಗೇನ್ಸ್ಟ್ ಆಗಿ ಒಂದು ಕಾಲನ್ನು ರಿಟೇಲ್ ಟ್ರೇಡರ್ಸ್ಗಳು ತಗೊಂಡಿದ್ರು. ಹಾಗೆ ಎಲ್ಲ ರಿಟೇಲ್ ಟ್ರೇಡರ್ಸ್ಗಳು ಪಾರ್ಟಿಸಿಪೇಟ್ ಮಾಡಿರೋದಿಲ್ಲ. ಸೊ ಕೆಲವೊಂದಿಷ್ಟು ರಿಟೇಲ್ ಟ್ರೇಡರ್ಸ್ಗಳು ಇವತ್ತು ಟ್ರೇಡನ್ನು ತಗೊಂಡಿಲ್ಲ. ಬಟ್ ಸೆಬಿ ಈ ಒಂದು CIS ಸಿಸ್ಟಮ್ ಏನಿದೆ ಅದನ್ನು ವಾಪಸ್ ತಗೊಳ್ಳುವಂಥ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸ್ತಿದೆ. ನೋಡಬೇಕಾಗುತ್ತೆ ಸೆಬಿ ಯಾವ ರೀತಿಯ ಆ್ಯಕ್ಷನ್ಸ್ಗಳನ್ನು ಕ್ಲೋಸಿಂಗ್ ಬೇಸಿಸ್ನಲ್ಲಿ ಏನು ನಮಗೆ ಡೈವರ್ಜೆನ್ಸ್ ಕಾಣಿಸ್ತಿದೆ ಅದನ್ನು ಸ್ಟಾಪ್ ಮಾಡೋದ್ರಲ್ಲಿ ತಗೋತಾರೆ ಅಂತ. ಯಾಕೆಂದರೆ ನೀವು ಆಗಸ್ಟ್ 3ರ ಕ್ಲೋಸಿಂಗನ್ನೇ ಅಬ್ಸರ್ವ್ ಮಾಡಿದಾಗ ಆಗಸ್ಟ್ 4 ಮಂಗಳವಾರ ನಿಫ್ಟಿಯ ಎಕ್ಸ್ಪೈರಿ ಇತ್ತು. ಸೊ ಸಾಕಷ್ಟು ಜನ ಪುಟ್ ಆಪ್ಷನನ್ನು ಬೈ ಮಾಡಿ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಸೊ ಕೊನೆಯಲ್ಲಿ ಆ ರೀತಿಯ ಒಂದು 200 ಪಾಯಿಂಟ್ಗಳ ಮೊಮೆಂಟಮ್ ಬಂದಾಗ ನೆಕ್ಸ್ಟ್ ಡೇ ಎಕ್ಸ್ಪೈರಿ ಇರುತ್ತೆ. ಸೊ ಅವರೇನು ಪುಟ್ ಆಪ್ಷನ್ಸನ್ನು ತೊಗೊಂಡಿರ್ತಾರೆ ಅದರ ಒಂದು ಪ್ರೀಮಿಯಮ್ಸ್ ಕಂಪ್ಲೀಟಾಗಿ ಡಿಕೆ ಆಗೋಗುತ್ತೆ. ಸೊ ಆದ್ದರಿಂದ ಸಾಕಷ್ಟು ಪ್ರೆಷರ್ ಟ್ರೇಡರ್ಸ್ಗಳ ಮೇಲೆ ಕ್ರಿಯೇಟ್ ಆಗುತ್ತೆ. ಹಾಗೆ ಟ್ರೇಡಿಂಗ್ ವಾಲ್ಯೂಮ್ಸ್ ಕೂಡ ಸಾಕಷ್ಟು ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಕಳೆದ 6 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಆಲ್ಮೋಸ್ಟ್ ವಾಲ್ಯೂಮ್ಸ್ 46% ಕಡಿಮೆ ಆಗಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ರೆಜಿಲ್ನ ಒಂದು ಅಲ್ಯೂಮಿನಿಯಂ ಇಂಡಸ್ಟ್ರಿನಲ್ಲಿ ಪ್ರೊಡಕ್ಷನ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ. ಇದರಿಂದ ಸಪ್ಲೈ ಕನ್ಸರ್ನ್ಸ್ ಬರ್ಬೋದು ಅನ್ನುವಂಥ ರೀಸನ್ನಿಂದ ಅಲ್ಯೂಮಿನಿಯಂ ಪ್ರೈಸಸ್ ಜಂಪ್ ಆಯಿತು. ಅಲ್ಯೂಮಿನಿಯಂ ಪ್ರೈಸಸ್ ಜಂಪ್ ಆಗೋದು ಇಂಡಾಲ್ಕೋ 4 ಈ ರೀತಿಯ ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಬ್ರೆಜಿಲ್ ಮೇಜರ್ ಅಲ್ಯೂಮಿನಿಯಂ ಸಪ್ಲೈಯರ್ ಆಗಿರ್ತಾರೆ. ಅಲ್ಲಿ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಬಂದಿದೆ ಅಂದಾಗ ಭಾರತದ ಅಲ್ಯೂಮಿನಿಯಂಗೆ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಬೋದು, ಅದರ ಒಂದು ಬೆನಿಫಿಟ್ ಸಿಗ್ಬೋದು ಅನ್ನುವಂಥ ರೀಸನ್ನಿಂದ ಇಂಡಾಲ್ಕೋನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಭಾರತೀಯ ಏರ್ಟೆಲ್ ಕೂಡ ಇವತ್ತು 1.5% ಅರೌಂಡಲ್ಲಿ ಗೇನ್ ಆಗಿದೆ. SBIನಲ್ಲಿ ರಿಸಲ್ಟ್ನ ನಂತರ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿತ್ತು. ಬಟ್ ಇವತ್ತು ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. 1.5% ಅರೌಂಡಲ್ಲಿ SBI ಕೂಡ ಗೇನ್ ಆಯಿತು. ಹಾಗೆ ಜಿಯೋ ಫಿನಾನ್ಷಿಯಲ್ಸ್ ಕೂಡ 1.3% ಜಂಪ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಕೂಡ 1% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ TCSನಲ್ಲಿ 4% ಕರೆಕ್ಷನ್ ಕಾಣಿಸ್ತು. ಹಾಗೆ ಟಾಟಾ ಗ್ರೂಪ್ನ ಕಂಪನಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ನಲ್ಲಿ ಕೂಡ 1.5% ಕರೆಕ್ಷನ್ ಕಾಣಿಸಿದೆ. ಬೆಳಗಿನ ಸೆಷನಲ್ಲಿ ಟೈಟನ್ ಕೂಡ ಸಾಕಷ್ಟು ನೆಗೆಟಿವ್ ಆಗಿ ಟ್ರೇಡ್ ಆಗಿತ್ತು. ಬಟ್ ಅದಾದಮೇಲೆ ರಿಕವರಿ ಬಂದಿದೆ. ಇದಕ್ಕೆ ರೀಸನ್ ಟಾಟಾ ಸನ್ಸ್ನ ಚೇರ್ಮನ್ ಆಗಿದ್ದಂಥ N ಚಂದ್ರಶೇಖರನ್ ಅವರು ತಮ್ಮ ಒಂದು ಪೊಸಿಷನ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ದಾರೆ. ಆಗಸ್ಟ್ 18ಕ್ಕೆ AGM ಇತ್ತು. ಮತ್ತೆ ಇವರೇ ಚೇರ್ಮನ್ ಆಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಹೋಪ್ಸ್ ಇತ್ತು. ಬಟ್ ಇವರು ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ದಾರೆ. ಇವರ ಒಂದು ಟರ್ಮ್ ಏನಿದೆ 2027 ಫೆಬ್ರವರಿ 20ಕ್ಕೆ ಎಂಡ್ ಆಗುತ್ತೆ. ಅಲ್ಲಿವರೆಗೂ ಅವರು ಚೇರ್ಮನ್ ಆಗಿ ಕಂಟಿನ್ಯೂ ಆಗ್ತಾರೆ. ಸೊ ಟಾಟಾ ಟ್ರಸ್ಟ್ನ ಚೇರ್ಮನ್ ಆಗಿರುವಂಥ ನಿಯೋಲ್ ಟಾಟಾ ಅವರು ಇವರ ಒಂದು ಮರು ಆಯ್ಕೆಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಆದ್ದರಿಂದ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ N ಚಂದ್ರಶೇಖರನ್ ಅವರು 1987ರಲ್ಲಿ ಟಾಟಾ ಗ್ರೂಪ್ನ ಜಾಯಿನ್ ಆಗಿದ್ರು. TCSನ CEO ಕೂಡ ಅವರು 2009ರಲ್ಲಿ ಆಗಿದ್ರು. ಅದಾದಮೇಲೆ 2017ರಲ್ಲಿ ಟಾಟಾ ಸನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಆಗಿದ್ರು. ಸೊ ಚಂದ್ರಶೇಖರನ್ ಅವರು ಟಾಟಾ ಸನ್ಸ್ನ ಚೇರ್ಮನ್ ಪೊಸಿಷನ್ನಿಂದ ಕೆಳಗಿಳಿತಾರೆ ಅನ್ನುವಂಥ ರೀಸನ್ನಿಂದ TCS, ಟೈಟನ್ ಹಾಗೆ ಇನ್ನಷ್ಟು ಟಾಟಾ ಗ್ರೂಪ್ನ ಸ್ಟಾಕ್ಸ್ ಏನು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ ಆ ಸ್ಟಾಕ್ಗಳಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ 2027 ಫೆಬ್ರವರಿವರೆಗೂ ಇವರೇ ಚೇರ್ಮನ್ ಆಗಿ ಕಂಟಿನ್ಯೂ ಆಗ್ತಾರೆ. ಅದಾದಮೇಲೆ ಹೊಸ ಒಂದು ನೇಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ.
ಮ್ಯಾಕ್ಸ್ ಹೆಲ್ತ್ ಕೇರ್ ಹಾಗೆಯೇ ಅಪೋಲೋ ಹಾಸ್ಪಿಟಲ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ 3% ಕರೆಕ್ಟ್ ಆಗಿದ್ರೆ ಅಪೋಲೋ ಹಾಸ್ಪಿಟಲ್ನಲ್ಲಿ ಕೂಡ 2% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ರೀಸನ್ ಅಬ್ಸರ್ವ್ ಮಾಡಿದಾಗ ಪ್ರೈವೇಟ್ ಹಾಸ್ಪಿಟಲ್ಸ್ಗಳೇನು ಪ್ರೈಸಿಂಗ್ ರೂಲ್ಸ್ ಅನ್ನ ತರ್ತಾ ಇದ್ದಾರೆ. ಅಂದ್ರೆ ರೂಮ್ ರೆಂಟ್ ಆಗಿರ್ಬೋದು, ಟ್ರೀಟ್ಮೆಂಟ್ ಆದಮೇಲೆ ಫೈನಲ್ ಬಿಲ್ಲಿಂಗ್ನ ಟೈಮ್ನಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ಹಾಗೆ ಯಾವುದೇ ರೀತಿಯ ಮಾಹಿತಿ ಪೇಷಂಟ್ಸ್ಗೆ ಹಾಗೆ ಅವರ ಕಡೆಯವ್ರಿಗೆ ಕೊಡದೇನೆ ಬಿಲ್ಲನ್ನು ಏನು ಪ್ರಿಪೇರ್ ಮಾಡ್ತಿದ್ದಾರೆ. ಇದರ ಅಗೇನ್ಸ್ಟ್ ಆಗಿ ಪ್ಯಾನಲ್ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ದಾರೆ. ಹಾಗೆಯೇ ಪ್ರೈಸ್ ಕ್ಯಾಪ್ ಅನ್ನು ಹಾಕುವಂತ ಸಾಧ್ಯತೆ ಇದೆ ಅನ್ನುವಂಥ ನ್ಯೂಸ್ ಬಂದಿದೆ. ಇನ್ಶೂರೆನ್ಸ್ ಇದ್ದಾಗ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಯಾರು ಕೈಯಿಂದ ಬಿಲ್ಲನ್ನು ಕಟ್ಟಬೇಕಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ಗಳು ಯಗ್ಗಮಗ್ಗ ಚಾರ್ಜಸ್ಗಳನ್ನು ಹಾಕಿದಾಗ ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ. ಆದ್ದರಿಂದ ಗೌರ್ಮೆಂಟ್ ಇಲ್ಲಿ ಪ್ರೈಸಿಂಗ್ ಪ್ರಾಕ್ಟೀಸನ್ನು ತರುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯ ಪ್ರೈಸಿಂಗ್ ಪ್ರಾಕ್ಟೀಸ್ ಏನಾದರೂ ಬಂದರೆ ಅದು ಮ್ಯಾಕ್ಸ್ ಹೆಲ್ತ್ ಕೇರ್, ಅಪೋಲೋ ಹಾಸ್ಪಿಟಲ್ಸ್ಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಸೊ M&M ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಗೌರ್ಮೆಂಟ್ ರೀಸೆಂಟಾಗಿ ಸಾಕಷ್ಟು PSU ಕಂಪನಿಗಳಲ್ಲಿ OFS ಅನ್ನು ತಂದಿದ್ರು. LICಯ OFS ಕೂಡ ಬಂದಿತ್ತು. ಅದೇ ರೀತಿಯಲ್ಲಿ ಹಿಂದೂಸ್ತಾನ್ ಜಿಂಕ್, ಹಿಂದೂಸ್ತಾನ್ ಕಾಪರ್, ಮ್ಯಾಸ್ಗಾನ್ ಡಾಕ್, IRCTCಯ OFSಗಳು ಕೂಡ 2027ರ ಫಿನಾನ್ಷಿಯಲ್ ಇಯರ್ ಅಂದರೆ ಕರೆಂಟ್ ಫಿನಾನ್ಷಿಯಲ್ ಇಯರ್ನಲ್ಲಿ ಲಾಂಚ್ ಆಗುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಸೊ ಗೌರ್ಮೆಂಟ್ ಒಫಿಷಿಯಲಿ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿಲ್ಲ, ಬಟ್ ಸೋರ್ಸ್ನಿಂದ ಈ ಒಂದು ಮಾಹಿತಿ ಸಿಕ್ಕಿದೆ. ಸೊ ಆದಷ್ಟು ಬೇಗ ಹಿಂದೂಸ್ತಾನ್ ಜಿಂಕ್, ಹಿಂದೂಸ್ತಾನ್ ಕಾಪರ್ನ OFS ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಇಯರ್ ಎಂಡ್ನಲ್ಲಿ ಸೊ ಜನವರಿ ಅಥವಾ ಫೆಬ್ರವರಿ ವೇಳೆಗೆ ನಮಗೆ ಮ್ಯಾಸ್ಗಾನ್ ಡಾಕ್, IRCTCಯ OFS ಕೂಡ ಬರೋದು ಕಾಣಿಸ್ಬೋದು. IRFC ಕೂಡ ಕಂಟೆಂಡರ್ ಆಗಿರ್ತಾರೆ. ಸೊ ಗೌರ್ಮೆಂಟ್ PSU ಕಂಪನಿಗಳಲ್ಲಿ ಸ್ಟೇಕನ್ನು ಸೆಲ್ ಮಾಡಿ ಫಂಡ್ಸನ್ನು ಹೊಂದಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗೆ ಯೂಶಲಿ OFS ಬಂದಾಗ ಮಾರ್ಕೆಟ್ ಪ್ರೈಸ್ನಿಂದ ಕಡಿಮೆ ಪ್ರೈಸ್ನಲ್ಲಿ OFS ಬರುತ್ತೆ. ಆಗ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. MCX ಸ್ಟಾಕ್ ಪ್ರೈಸ್ನಲ್ಲಿ 2.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ SEBI FIIಸ್ಗಳಿಗೆ ಹೊಸ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಕ್ಯಾಶ್ನಲ್ಲಿ ಕಮಾಡಿಟಿ ಟ್ರೇಡಿಂಗ್ ಅನ್ನು ಮಾಡ್ತಿದ್ರು ನಾನ್ ಅಗ್ರಿಕಲ್ಚರಲ್ ಸೆಗ್ಮೆಂಟ್ನಲ್ಲಿ. ನಾನ್ ಅಗ್ರಿಕಲ್ಚರಲ್ ಸೆಗ್ಮೆಂಟ್ ಅಂದಾಗ ಕ್ರೂಡ್, ಗೋಲ್ಡ್, ಕಾಪರ್ ಈ ರೀತಿಯ ಮೆಟಲ್ಸ್ ಆಗಿರುತ್ತೆ. ಸೊ ಇನ್ನು ಮುಂದೆ FIIಸ್ಗಳು ಫಿಸಿಕಲಿ ಕೂಡ ಈ ಒಂದು ಕಾಂಟ್ರಾಕ್ಟ್ಗಳಲ್ಲಿ ಟ್ರೇಡ್ ಮಾಡಬಹುದಾಗುತ್ತೆ. ಇದರಿಂದ ಏನಾಗುತ್ತೆ, MCXನ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗುತ್ತೆ. ಈ ರೀಸನ್ನಿಂದ MCX ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 5% ಸ್ಟಾಕ್ ಗೇನ್ ಆಗಿತ್ತು. Q1ನಲ್ಲಿ ಲಾಸ್ ಕಡಿಮೆ ಆಗಿರೋದು ಆಗಿರುತ್ತೆ. ಹಾಗೆ ಸಿಟಿ ಬ್ರೋಕರೇಜ್ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟು 17 ರೂಪಾಯಿಯ ಟಾರ್ಗೆಟ್ ಪ್ರೈಸನ್ನು ವೊಡಾಫೋನ್ ಐಡಿಯಾನಲ್ಲಿ ಕೊಡ್ತಾ ಇದ್ದಾರೆ. ಕೆಪೆಕ್ಸ್ ಪ್ಲಾನ್ಸ್ ಸ್ಟ್ರಾಂಗ್ ಆಗಿದೆ. ಹಾಗೆ ಲಾಸ್ ಕಡಿಮೆ ಆಗಿರೋದು, ARPU ಇನ್ಕ್ರೀಸ್ ಆಗಿರೋದು ವೊಡಾಫೋನ್ ಐಡಿಯಾಗೆ ಪಾಸಿಟಿವ್ ಆಗುತ್ತೆ ಅನ್ನೋದು ಸಿಟಿ ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಬಟ್ ವೊಡಾಫೋನ್ ಐಡಿಯಾದಲ್ಲಿ ಪ್ರತಿ ಬಾರಿ 16-17ರ ಲೆವೆಲ್ಸ್ಗೆ ಹೋದಾಗ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ಸ್ ಬರ್ತಿರುತ್ತೆ. ಬಟ್ ಸದ್ಯಕ್ಕೆ ಕೆಪೆಕ್ಸ್ ಸ್ಟ್ರಾಂಗ್ ಆಗಿದೆ. ಪ್ರಮೋಟರ್ಸ್ಗಳು ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಲಾಸ್ ಕಡಿಮೆ ಆಗ್ತಿರೋದು ಕೂಡ ಪಾಸಿಟಿವ್ ಸೈನ್ ಆಗಿ ಕಾಣಿಸ್ತದೆ. ನೋಡಬೇಕಾಗುತ್ತೆ ಆ ಒಂದು 16 ರೂಪಾಯಿ ಲೆವೆಲ್ಸನ್ನು ವೊಡಾಫೋನ್ ಐಡಿಯಾ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡಿ ಟ್ರೇಡ್ ಮಾಡುತ್ತಾ ಅಂತ. ಸೆನ್ಕೋ ಗೋಲ್ಡ್ ಸ್ಟಾಕ್ ಪ್ರೈಸ್ನಲ್ಲಿ 8% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಡ್ರಾಪ್ ಆಗಿದೆ. ಬಟ್ ನಾವು ಟೈಟನ್ ಕಲ್ಯಾಣ್ ಜ್ಯುವೆಲರ್ಸನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ಸ್ ಗೇನ್ ಆಗಿತ್ತು. ಇಲ್ಲಿ ಪ್ರಾಫಿಟ್ ಡ್ರಾಪ್ ಆಗಿರುವ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಕಾಣಿಸಿದೆ. ಸ್ವಲ್ಪ ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ 14% ಸ್ಟಾಕ್ ಕರೆಕ್ಟ್ ಆಗಿದೆ. ಹಾಗೆ ಮೋತಿಲಾಲ್ ಓಸ್ವಾಲ್ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು 430ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಗೋಡ್ರೇಜ್ ಕನ್ಸ್ಯೂಮರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 10% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ MD CEO ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಹಾಗೆ ಹೊಸ CEO ಅಪಾಯಿಂಟ್ಮೆಂಟ್ ಕೂಡ ಆಗಿದ್ದಾರೆ. ಸೊ ಗೋಡ್ರೇಜ್ ಕನ್ಸ್ಯೂಮರ್ನ CFO ಆಗಿದ್ದವರು ಈಗ CEO ಆಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ಎಕ್ಸಿಸ್ಟಿಂಗ್ CEO ಇಷ್ಟು ಬೇಗ ರಾಜೀನಾಮೆ ಕೊಟ್ಟ ರೀಸನ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ಕಾಣಿಸಿದೆ. HG ಇನ್ಫ್ರಾ ಕಂಪನಿಗೆ ರಾಜಸ್ಥಾನ್ ಗೌರ್ಮೆಂಟ್ನ ಕಡೆಯಿಂದ 241 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿದೆ. LOE ಅನ್ನು ಕೂಡ ಸೈನ್ ಮಾಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ 2% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಸೊ ಈ ರೀತಿಯ ಕಾಂಟ್ರಾಕ್ಟ್ಸ್ ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗುತ್ತೆ. RD ಇಂಡಸ್ಟ್ರೀಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 53 ರೂಪಾಯಿ ಆಗಿತ್ತು. 72ರ ಪ್ರೈಸ್ನಲ್ಲಿ NSEಯಲ್ಲಿ ಲಿಸ್ಟ್ ಆಗಿದ್ರೆ, ಸೊ 74 ರೂಪಾಯಿ ಅರೌಂಡಲ್ಲಿ BSEಯಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕ್ಲೋಸಿಂಗ್ನ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ತು. 67ರ ಅರೌಂಡಲ್ಲಿ RD ಇಂಡಸ್ಟ್ರೀಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟೆಕ್ನೋಕ್ರಾಫ್ಟ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 18% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇವತ್ತು ಕೂಡ ಕಾಣಿಸ್ತಿದೆ. ಹಾಗೆ ಲೀಪ್ ಸೊಲ್ಯೂಷನ್ಸ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಡ್ರಾಪ್ ಆಗಿದೆ. ಬಟ್ ಸ್ಟಿಲ್ 6-7% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸೊ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ 2 IPOಗಳ ಅಲಾಟ್ಮೆಂಟ್ ಸ್ಟೇಟಸ್ ಬರುತ್ತೆ. ಮಾಲ್ಬಿಯೋನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕಾಣಿಸಿದೆ.
QIB ಕ್ಯಾಟಗರಿ 187 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ HNI ಕ್ಯಾಟಗರಿ 50 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 13 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂತು. ಎಂಪ್ಲಾಯಿ ಕ್ಯಾಟಗರಿ ಕೂಡ 13 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಓವರ್ ಟೋಟಲ್ 70 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದ್ದು ₹150 ರೌಂಡಲ್ಲಿ ಪ್ರೀಮಿಯಂ ಇದೆ. 18% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವತ್ತಿನ ದಿನ ಸದ್ಯಕ್ಕೆ ಪ್ರತಿ ಲಾಟ್ನ ಮೇಲೆ ₹2,700ವರೆಗೂ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ದೂತ್ ಟ್ರಾನ್ಸ್ಮಿಷನ್ನಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. QIB ಕ್ಯಾಟಗರಿ 210 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ ಕೂಡ 53 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 8.5 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು IPOನಲ್ಲಿ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ₹263 ಪ್ರೀಮಿಯಂ ಕಾಣಿಸ್ತದೆ. ₹4,500ವರೆಗೂ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎರಡು IPOಗಳಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇದೆ. ಮಿಲ್ಕಿ ಮಿಸ್ಟ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಆಲ್ರೆಡಿ ರಿಟೇಲ್ ಕ್ಯಾಟಗರಿ 2.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 3.75 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. QIB ಕ್ಯಾಟಗರಿಯಲ್ಲಿ ಕೂಡ 0.7 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಈ IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಆಗಸ್ಟ್ 13 ಗುರುವಾರ ಕೊನೆ ದಿನ ಆಗಿರುತ್ತೆ. ಪ್ರೀಮಿಯಮ್ಸ್ ಸ್ವಲ್ಪ ಡ್ರಾಪ್ ಆಗಿದೆ. ₹20 ಪ್ರೀಮಿಯಂ ಕಾಣಿಸ್ತದೆ. QIB ಕ್ಯಾಟಗರಿಯಲ್ಲಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಏನಾದರೂ ಸಬ್ಸ್ಕ್ರಿಪ್ಷನ್ ಬರಲಿಲ್ಲ ಅಂದರೆ ಪ್ರೀಮಿಯಂ ಇನ್ನೂ ಕೂಡ ಸ್ವಲ್ಪ ಡ್ರಾಪ್ ಆಗ್ಬೋದು. ಸೊ ಈ ಒಂದು IPOನಲ್ಲಿ ರಿಸ್ಕ್ ತಗೋತೀರಾ ಅಂದರೆ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಬಟ್ ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವತ್ತು 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಶಿಪ್ ರಾಕೆಟ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೊ ಈ ಕಂಪನಿ ಸಪ್ಲೈ ಚೈನ್ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ. ಒಂದು ಫ್ಯೂಚರ್ ಓರಿಯೆಂಟೆಡ್ ಕಂಪನಿ ಅಂತ ಕರಿಬೋದು. ಸೊ ಈ ಒಂದು IPOನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 97. ₹33 ಪ್ರೀಮಿಯಂ ಕಾಣಿಸ್ತದೆ. 35% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಸೊ ರಿಟೇಲ್ ಕ್ಯಾಟಗರಿ ಮೊದಲನೇ ದಿನನೇ 3.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಅಷ್ಟಾಗಿ ಅಪ್ಲಿಕೇಶನ್ಸ್ ಬರಲಿಲ್ಲ. ಬಟ್ ಎಂಪ್ಲಾಯಿ ಕ್ಯಾಟಗರಿ 5.5 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. HNI ಕ್ಯಾಟಗರಿ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ಮೊದಲನೇ ದಿನನೇ ಶಿಪ್ ರಾಕೆಟ್ ಕಂಪ್ಲೀಟ್ ಸಬ್ಸ್ಕ್ರೈಬ್ ಆಯಿತು. ಇಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಚಾನ್ಸಸ್ ಇದೆ. ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಹಾಗೆ ಬೆಹಾರಿಲಾಲ್ ಇಂಜಿನಿಯರಿಂಗ್ ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಇಲ್ಲೂ ಕೂಡ 26% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. ಹಾಗೆ ಆಲ್ರೆಡಿ ರಿಟೇಲ್ ಕ್ಯಾಟಗರಿ 3 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIBs ಕೂಡ ಮೊದಲನೇ ದಿನನೇ 1 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. HNI ಕ್ಯಾಟಗರಿಯಲ್ಲಿ ಕೂಡ 2 ಟೈಮ್ನ ಸಬ್ಸ್ಕ್ರಿಪ್ಷನ್ ಕಾಣಿಸಿದೆ. ಈ ಒಂದು IPOನಲ್ಲಿ ಕೂಡ ಲಿಸ್ಟಿಂಗ್ ಗೇನ್ಸ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಇಲ್ಲೂ ಕೊನೆ ದಿನ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.